ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆ ಒಂದು ಬಹಳ ಸೂಕ್ಷ್ಮವಾದ ವಿಷಯದ ಬಗ್ಗೆ. ಹೌದು. ಅಂದ್ರೆ ಪ್ರೀತಿ ಆ. ಮತ್ತೆ ನಮ್ಮ ಕೆರಿಯರ್, ಆ. ವೃತ್ತಿ ಜೀವನ, ಮ್ಹೂ. ಇವೆರಡನ್ನು ಹೇಗೆ ಬ್ಯಾಲೆನ್ಸ್ ಮಾಡೋದು ಅಂತ. ಹ್ಮ್. ನಮ್ಮ ಹತ್ರ ಕೆಲವು ಟಿಪ್ಪಣಿಗಳಿದೆ, ಅದರ ಆಧಾರದ ಮೇಲೆ ಸ್ವಲ್ಪ ಆಳವಾಗಿ ಮಾತಾಡೋಣ. ಖಂಡಿತ. ಇದು ಹೇಗೆ ಹೇಳೋದು, ಬಹುತೇಕ ಎಲ್ಲರ ಲೈಫಲ್ಲೂ ಬರೋ ಒಂದು ದೊಡ್ಡ ಚಾಲೆಂಜ್ ಅಲ್ವಾ? ಹೌದು ಹೌದು. ಒಂದ್ ಕಡೆ ಪ್ರೀತಿ ಪೂರ್ತಿ ಎಮೋಷನಲ್, ಹಾ. ಇನ್ನೊಂದ್ ಕಡೆ ವೃತ್ತಿ, ನಮ್ಮ ಫ್ಯೂಚರ್ ಸೆಕ್ಯೂರಿಟಿ. ಇವೆರಡನ್ನು ಒಟ್ಟಿಗೆ ಮ್ಯಾನೇಜ್ ಮಾಡೋದು ಹೇಗೆ ಅನ್ನೋದೇ ದೊಡ್ಡ ಪ್ರಶ್ನೆ. ಹ್ಮ್ ಈ ಟಿಪ್ಪಣಿಗಳು ಒಂದಿಷ್ಟು ದಾರಿ ತೋರ್ಸತ್ತನ್ಸುತ್ತೆ. ಹ್ಮ್ ಪ್ರೀತಿಯಿಂದ ನಮ್ಗೆ ಹ್ಮ್. ಒಂದು ಮೆಂಟಲ್ ಸ್ಟ್ರೆಂತ್ ಸಿಗುತ್ತೆ, ಹಾ ವೃತ್ತಿ ಬದುಕಿಗೆ ಫೌಂಡೇಶನ್. ಹೌದು. ಈ ಟಿಪ್ಪಣಿಗಳಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ. ಹೇಳಿ. ಅಂದ್ರೆ ರಿಲೇಶನ್ಶಿಪ್ ಅಲ್ಲಿ ಎಷ್ಟು ಹೊತ್ತು ಸ್ಪೆಂಡ್ ಮಾಡ್ತೀವಿ ಅನ್ನೋದಕ್ಕಿಂತ ಹ್ಮ್ ಆ ಸ್ಪೆಂಡ್ ಮಾಡೋ ಟೈಮಲ್ಲಿ ಎಮೋಷನಲಿ ಎಷ್ಟು ಪ್ರೆಸೆಂಟ್ ಇರ್ತೀವಿ, ಎಷ್ಟು ಕನೆಕ್ಟೆಡ್ ಇರ್ತೀವಿ ಅನ್ನೋದು ಮುಖ್ಯ ಅಂತ. ಕರೆಕ್ಟ್. ಕ್ವಾಲಿಟಿ ಟೈಮ್. ಹೌದು. ಒಬ್ರಿಡೊಬ್ರು ಅರ್ಥ ಮಾಡ್ಕೊಳ್ಳೋ ಮನಸ್ಥಿತಿ ಇದ್ರೆ ಪ್ರೆಷರ್ ಎಷ್ಟೇ ಇರಲಿ ನಿಭಾಯಿಸ್ಬೋದು ಅಂತ. ಖಂಡಿತ ಇದು ತುಂಬಾ ಇಂಪಾರ್ಟೆಂಟ್. ಮುಂದೆ ಒಟ್ಟಿಗಿರಬೇಕು ಅಂದ್ರೆ ಈಗಿಂದಲೇ ಅಡ್ಜಸ್ಟ್ಮೆಂಟ್ ಬೇಕು ಅಲ್ವಾ? ಹೌದು ಹೌದು. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪಾ ಅಂದ್ರೆ, ನಮ್ಮ ಕರಿಯರ್ನ ಸೆಕ್ಯೂರ್ ಮಾಡ್ಕೊಳ್ಳೋ ಪ್ರಯತ್ನ ಇದೆಯಲ್ಲ, ಹ್ಮ್ ಅದು ನಮ್ಮ ರಿಲೇಶನ್ಶಿಪ್ಗೆ ಅಡ್ಡಿ ಆಗ್ಲೇಬೇಕು ಅಂತ ಏನಿಲ್ಲ. ಓ ಹೌದಾ? ಹೌದು. ಆಕ್ಚುಲಿ ಈ ಟಿಪ್ಪಣಿಗಳು ಹೇಳೋ ಹಾಗೆ ಎರಡನ್ನು ಉಳಿಸ್ಕೋಬೇಕು ಅನ್ನೋ ಒಂದು ದೃಢ ನಿರ್ಧಾರ ಇದ್ರೆ ಪ್ರೀತಿಯೇ ನಮ್ಮ ಕರಿಯರ್ ಸಕ್ಸಸ್ಗೆ ಒಂದು ಮೋಟಿವೇಶನ್ ಆಗಬಹುದು. ವಾಹ್, ಇದು ಚೆನ್ನಾಗಿದೆ. ಇಲ್ಲಿ ಮುಖ್ಯವಾಗಿ ಬೇಕಾಗಿರೋದು ಪರಸ್ಪರ ನಂಬಿಕೆ ಮತ್ತೆ ಆಕ್ಟಿವ್ ಸಪೋರ್ಟ್. ಸುಮ್ಮನೆ ಸಪೋರ್ಟ್ ಅಲ್ಲ, ಆಕ್ಟಿವ್ ಆಗಿ ಸಪೋರ್ಟ್ ಮಾಡೋದು. ಇದು ನಿಜಕ್ಕೂ ಸ್ವಲ್ಪ ಡೀಪ್ ಅನ್ಸುತ್ತೆ. ಯಾಕಂದ್ರೆ ಸಾಮಾನ್ಯವಾಗಿ ಏನಾಗುತ್ತೆ, ಸಂಗಾತಿ ಟೈಮ್ ಕೊಡೋಕ್ ಆಗ್ಲಿಲ್ಲ ಅಂದ್ರೆ ನಮ್ಗೆ ಮೊದ್ಲು ಬರೋದೇ ಡೌಟ್. ಹೌದು, ಸಹಜ ಅದು. ಯಾಕೆ ಹೀಗೆ, ಮೊದ್ಲು ತರ ಇಲ್ವಲ್ಲ, ಬೇರೆ ಏನಾದ್ರೂ ಇಂಟ್ರೆಸ್ಟ್ ಬಂದಿದ್ಯಾ, ಈ ತರ ಯೋಚನೆಗಳು. ಆದ್ರೆ ಈ ಟಿಪ್ಪಣಿಗಳು ಬೇರೆನೇ ಹೇಳುತ್ತಿದೆ. ಆ ಥರ ಯೋಚಿಸೋ ಬದಲು ನೇರವಾಗಿ ಫ್ರೆಂಡ್ಲಿಯಾಗಿ ಮಾತಾಡಿ ಕಾರಣ ಏನು ಅಂತ ತಿಳ್ಕೊಳ್ಳಿ ಅಂತ. ಕರೆಕ್ಟ್. ಬಹುಶಃ ಅವರು ಕೆರಿಯರ್ ಪ್ರೆಷರಲ್ಲಿ ಇರಬಹುದು. ಆಗ ಅವ್ರಿಗೆ ಬೇಕಾಗಿರೋದು ಡೌಟ್ ಅಲ್ಲ, ಸಪೋರ್ಟ್. ಎಕ್ಸಾಕ್ಟ್ಲಿ. ಆ ಸಪೋರ್ಟ್ ಇಲ್ಲದಿದ್ರೆ ಅಥವಾ ಸುಮ್ನೆ ವಾದಗಳು ಶುರುವಾದ್ರೆ ಪರಿಸ್ಥಿತಿ ಇನ್ನೂ ಕೆಡುತ್ತೆ. ಕೆರಿಯರ್ ಚಾಲೆಂಜ್ ಜಾಸ್ತಿ ಇದ್ದಾಗ ರಿಲೇಶನ್ಶಿಪ್ನಲ್ಲೂ ಘರ್ಷಣೆಯಾದ್ರೆ ಅದು ಒಂಥರ ಮೆಂಟಲಿ ತುಂಬಾ ಡ್ರೈನ್ ಮಾಡುತ್ತೆ. ಈ ಟಿಪ್ಪಣಿಗಳಲ್ಲಿ ಹೇಳೋ ಹಾಗೆ ಕೆಲವೊಮ್ಮೆ ಡಿಪ್ರೆಷನ್ಗೂ ಕಾರಣ ಆಗ್ಬೋದು. ಅಯ್ಯೋ, ಹಾಗಾದ್ರೆ ಇದಕ್ಕೆ ಸೊಲ್ಯೂಷನ್? ಒಂದು ಮುಖ್ಯವಾದ ಸೊಲ್ಯೂಷನ್ ಅಂದ್ರೆ ಕಮ್ಯುನಿಕೇಷನ್ಗೆ ಅಂತಾನೆ ಸ್ವಲ್ಪ ಟೈಮ್ ಇಡೋದು. ಓಕೆ. ಆ ಟೈಮಲ್ಲಿ ಬೇರೆ ಎಲ್ಲ ಟೆನ್ಷನ್, ಆಫೀಸ್ ಪ್ರಾಬ್ಲಮ್ ಎಲ್ಲ ಪಕ್ಕಕ್ಕಿಟ್ಟು ಒಬ್ರು ಹೇಳೋದನ್ನ ಇನ್ನೊಬ್ರು ಕೇಳಿಸ್ಕೊಳ್ಳೋದು. ಪೂರ್ತಿ ಗಮನ ಕೊಟ್ಟು. ಹೌದು. ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡೋದು. ಅರ್ಥ ಮಾಡ್ಕೊಳ್ಳೋದು ಅಂದ್ರೆ ಅದು ವೀಕ್ನೆಸ್ ಅಲ್ಲ, ಅದು ಮೆಚೂರ್ಡ್ ಲವ್ನ ಸೈನ್. ನಿಜ ನಿಜ. ಅದೇ ಸಮಯದಲ್ಲಿ ಬರೀ ಎಮೋಷನ್ಸ್ ಅಷ್ಟೇ ಅಲ್ಲ, ರಿಯಾಲಿಟಿ ಬಗ್ಗೆನೂ ಯೋಚಿಸ್ಬೇಕು ಅಲ್ವಾ? ಖಂಡಿತವಾಗ್ಲೂ. ಆ ಟಿಪ್ಪಣಿಲಿ ಒಂದ್ ಮಾತಿತ್ ನೋಡಿ, ನೆನಪಿದ್ಯಾ? ಯಾವುದು? ಚಪಾತಿಯನ್ನ ಬರೀ ಪ್ರೀತಿಯಿಂದ ತಿನ್ನಕ್ಕಾಗಲ್ಲ, ಅದಕ್ಕೆ ಪಲ್ಯನೂ ಬೇಕೇ ಬೇಕು ಅಂತ. ಹಾ ಹೌದು ಹೌದು, ಕ್ಲಾಸಿಕ್ ಅದು. ಅಂದ್ರೆ ಎಷ್ಟೇ ಪ್ರೀತಿ ಇದ್ರೂ ಲೈಫ್ನ ಬೇಸಿಕ್ ನೀಡ್ಸ್ ಪೂರೈಸ್ಕೊಳ್ಳೋಕೆ ಬೇಕಾದಷ್ಟು ಆರ್ಥಿಕ ಸ್ಥಿರತೆ, ಇಂಡಿಪೆಂಡೆನ್ಸ್ ಕೂಡ ಇರಬೇಕು. 100% ಸತ್ಯ. ಅದು ಇಬ್ರಿಗೂ ಒಂದು ಸೆಕ್ಯೂರಿಟಿ ಕೊಡುತ್ತೆ, ರಿಲೇಶನ್ಶಿಪ್ ಮೇಲಿನ ಪ್ರೆಷರ್ ಕಡಿಮೆ ಮಾಡುತ್ತೆ. ಇದು ಬರೀ ಪರ್ಸನಲ್ ಅಲ್ಲ, ರಿಲೇಶನ್ಶಿಪ್ನ ಹೆಲ್ತ್ಗೂ ಇಂಪಾರ್ಟೆಂಟ್. ಹಾಗಾದ್ರೆ ಇದೆಲ್ಲವನ್ನು ಒಟ್ಟಿಗೆ ಸೇರಿಸಿ ನೋಡಿದ್ರೆ ನಮ್ಗೇನ್ ಗೊತ್ತಾಗುತ್ತೆ? ಪ್ರೀತಿ ಮತ್ತು ವೃತ್ತಿ, ಈ ಬ್ಯಾಲೆನ್ಸ್ ಅನ್ನೋದು ಒಂದೇ ದಿನದಲ್ಲಾಗೋದಲ್ಲ, ಇದನ್ನು ಕಂಟಿನ್ಯೂಸ್ ಪ್ರೋಸೆಸ್. ಹೌದು, ನಿರಂತರ ಪ್ರಯತ್ನ ಬೇಕು. ಇದಕ್ಕೆ ಬೇಕಾಗಿರೋದು ಅಂಡರ್ಸ್ಟ್ಯಾಂಡಿಂಗ್, ಓಪನ್ ಆಗಿ ಮಾತಾಡೋದು, ಒಬ್ರಿಗೊಬ್ರು ರೆಸ್ಪೆಕ್ಟ್ ಕೊಡೋದು, ಮತ್ತೆ ಆಕ್ಟಿವ್ ಆಗಿ ಸಪೋರ್ಟ್ ಮಾಡೋದು. ಕರೆಕ್ಟ್. ಒಂದಕ್ಕೋಸ್ಕರ ಇನ್ನೊಂದನ್ನ ಪೂರ್ತಿ ಬಿಟ್ಕೊಡೋ ಅವಶ್ಯಕತೆ ಇಲ್ಲ. ಬದಲಾಗಿ ಎರಡನ್ನು ಜೊತೆಗೆ ತಗೊಂಡು ಹೋಗೋ ದಾರಿ ಹುಡುಕ್ಬೇಕು. ಹೌದು, ಅದು ಸಾಧ್ಯ ಇದೆ. ಕೊನೆಗೆ ಯೋಚನೆ ಮಾಡೋಕೆ ಇಲ್ಲೊಂದ್ ಪಾಯಿಂಟ್ ಇದೆ. ಈ ಟಿಪ್ಪಣಿಗಳಲ್ಲಿ ಹೇಳಿರೋ ಹಾಗೆ ನಾವು ನಮ್ಮ ಸಂಗಾತಿಯ ಕೆರಿಯರ್ಗೆ ಆಕ್ಟಿವ್ ಆಗಿ ಪಾಸಿಟಿವ್ ಆಗಿ ಸಪೋರ್ಟ್ ಮಾಡಿದಾಗ ಅದು ಬರೀ ಅವರ ಕೆರಿಯರ್ಗೆ ಹೆಲ್ಪ್ ಮಾಡೋದಷ್ಟೇ ಅಲ್ಲ, ಅದು ನಮ್ಮಿಬ್ರ ನಡುವಿನ ಇಮೋಷನಲ್ ಬಾಂಡ್ ಇದೆಯಲ್ಲ, ಅದನ್ನ ಇನ್ನೂ ಹೇಗೆ ಗಟ್ಟಿಗೊಳಿಸ್ಬೋದು. ಬಹುಶಃ ಈ ಬ್ಯಾಲೆನ್ಸ್ ಮಾಡೋದು ಅನ್ನೋದು ಬರೀ ಒಂದು ಚಾಲೆಂಜ್ ಅಲ್ವೇನೋ, ಮತ್ತೆ ಅದು ನಮ್ಮ ಪರ್ಸನಲ್ ಗ್ರೋತ್ಗೂ ನಮ್ಮ ರಿಲೇಶನ್ಶಿಪ್ನ ಬೆಳವಣಿಗೆಗೂ ಒಂದು ಒಳ್ಳೆ ಅವಕಾಶ ಕೂಡ ಹೌದೇನೋ. ಇದು ನಿಜಕ್ಕೂ ಯೋಚನೆ ಮಾಡಬೇಕಾದ ವಿಷಯ. ಬಹಳ ಚೆನ್ನಾಗಿ ಹೇಳಿದ್ರಿ.